ನಮ್ಮ ಮೆದುಳು ದೇಹದ ತೂಕದ ಕೇವಲ 2% ಇದ್ದರೂ ಕೂಡ ನಾವು ಸೇವಿಸುವ ಆಮ್ಲಜನಕದಲ್ಲಿ 20% ಬಳಸುತ್ತದೆ ಮತ್ತು ನಾವು ತಯಾರು ಮಾಡುವಂಥ ಎನರ್ಜಿಯಲ್ಲಿ 20% ಮೆದುಳಿಗೆ ಬೇಕು. ಅಷ್ಟು ಮಹತ್ವದ್ದು ಇದು ಮೆದುಳು. ಈ ಮೆದುಳನ್ನು ನಾವು ಶಕ್ತಿಯುತ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಸರಿಯಾದಂತಹ ಆಹಾರ, ಸರಿಯಾದಂತಹ ವ್ಯಾಯಾಮ ಮತ್ತು ಸರಿಯಾದಂತಹ ವಿಶ್ರಾಂತಿಯನ್ನು ಕೊಡಬೇಕು. ಉದಾಹರಣೆಗೆ, ಒಂದು ವೇಳೆ ನೀವು ನಿಮ್ಮ ದೇಹದ ಹರಡ್ಯವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಏನು ಮಾಡಬೇಕು? ನಾವು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಮತ್ತು ಸರಿಯಾದಂಥ ವಿಶ್ರಾಂತಿ ಬೇಕು. ಆವಾಗ ಮಾತ್ರ ನಮ್ಮ ದೇಹ ಒಳ್ಳೆಯದಾಗಿ ಬಲಿಷ್ಠವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಈ ಮೆದುಳನ್ನು ಕೂಡ ನಾವು ಶಕ್ತಿಯುತ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾವು ಮೆದುಳಿಗೆ ಬೇಕಾದಂತಹ ಆಹಾರಗಳು ಯಾವುವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವ ಆಹಾರಗಳನ್ನು ತ್ಯಜಿಸಬೇಕು ಅನ್ನೋದನ್ನು ನೋಡೋಣ. ಮೂರನೇದಾಗಿ ನಮ್ಮ ನಿದ್ರೆ ಯಾವ ರೀತಿಯ ಮಹತ್ವವನ್ನು ಪಡೆದಿದೆ, ನಿದ್ರೆಯ ಮಜಲುಗಳು ಯಾವುವು, ನಾವು ಯಾವ ರೀತಿಯಾದಂಥ ನಿದ್ರೆಯನ್ನು ಮಾಡ್ತೀವಿ, ಮತ್ತು ಕೊನೆಯಲ್ಲಿ ನಿಮಗೆ ಬ್ರೇನ್ ಎಕ್ಸರ್ಸೈಸಸ್ ಅಂದರೆ ಬ್ರೇನ್ ವ್ಯಾಯಾಮಗಳನ್ನು ನಾನು ಹೇಳಿದ್ದೇನೆ. ಸೊ ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಬಹಳ ಮಹತ್ವದ ವಿಷಯವನ್ನು ನಾನು ಹೇಳಿದ್ದೇನೆ. ಮೊದಲಿಗೆ ಮೆದುಳಿಗೆ ಅನುಕೂಲಕರವಾಗಿರುವಂತಹ ಶಕ್ತಿಯನ್ನು ವೃದ್ಧಿಸುವಂತಹ ಆಹಾರಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಆಹಾರಗಳನ್ನು ನೆನಪಿಡ್ಲಿಕ್ಕೆ ನಿಮಗೆ ಒಂದು ಸುಲಭವಾದ ಸೂತ್ರವನ್ನು ಕೊಡಲಿದ್ದೇನೆ. ಅದಕ್ಕೆ ನಾವು ಎಕ್ರೋನಿಮ್ ಅಂತೀವಿ. ಏನದು? ಬ್ರೇನ್, BRAIN. ಇದರಲ್ಲಿ ಏನೇನು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಿ ಅಂದರೆ ಬೆರೀಸ್, ಬ್ಲೂಬೆರೀಸ್ ಮತ್ತು ಈ ಗುಡ್ಡದ ನೆಲ್ಲಿಕಾಯಿ, ಇಂಡಿಯನ್ ಗೂಸ್ಬೆರಿ ಅಂತ ಕರೀತಾರೆ. ಇವು ನಿಮ್ಮ ಬ್ರೇನಿಗೆ ಬಹಳ ಅನುಕೂಲಕರ. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಆಮೇಲೆ ಆರ್ ಅಂದರೆ ರಿಚ್ ಒಮೆಗಾ. ಯಾವುದನ್ನು ತಿನ್ಬೇಕು ನೀವು? ಅಕ್ರೋಟ್ ಅನ್ನುವಂಥ ಒಂದು ಒಣ ಹಣ್ಣು ಇರುತ್ತಲ್ಲ ಅದು. ಆಮೇಲೆ ಅಗಸೆ ಬೀಜ, ಆಮೇಲೆ ಮೀನು, ಇವುಗಳನ್ನು ತಿಂದರೆ ನಿಮಗೆ ರಿಚ್ ಒಮೆಗಾ 3 ಸಿಗುತ್ತೆ. ಮೂರನೇದಾಗಿ ಬ್ರೇನಲ್ಲಿ ಅವಕಾಡೋ ಆ್ಯಂಡ್ ಎಗ್ಸ್. ಅಂದರೆ ಅವಕಾಡೋ ಆ್ಯಂಡ್ ಎಗ್ಸ್. ಅವಕಾಡೋ ಅನ್ನುವಂಥ ಹಣ್ಣು ನಿಮ್ಮ ಬ್ರೇನಿಗೆ ಬಹಳ ಅನುಕೂಲಕರ. ಆಮೇಲೆ ಎಗ್ ಕೂಡ, ಅದರಲ್ಲೂ ಕೂಡ ಒಮೆಗಾ 3 ಇರುತ್ತೆ. ಸೊ ಹಾಗಾಗಿ ಇವುಗಳನ್ನ ತಿನ್ನಬೇಕು. ಯಾರು ನಾನ್ ವೆಜ್ ತಿನ್ನೋದಿಲ್ವೋ, ಯಾವುದು ಫಿಶ್ ಮತ್ತು ಎಗ್ಗನ್ನು ತಿನ್ನೋದಿಲ್ವೋ, ಅವರು ಬೇರೆ ಆಹಾರಗಳನ್ನ ಹೆಚ್ಚಿಗೆ ತಿನ್ನಬೇಕು ಮತ್ತು ಸಾಧ್ಯವಿದ್ದರೆ ಯಾವುದಾದ್ರು ಸಪ್ಲಿಮೆಂಟನ್ನು ತೆಗೆದುಕೊಳ್ಬೋದು. ಆಮೇಲೆ ಬರೋದು ಯಾವುದು? ಐ ಅಂದರೆ ಐರನ್ ಅಂತಂದರೆ ಕಬ್ಬಿಣಾಂಶ ಇರುವಂತಹ ಯಾವ ಗಾಢ ಬಣ್ಣದ ತರಕಾರಿ ಮತ್ತು ಹಣ್ಣುಗಳಿರ್ತೋ ಅವನ್ನ ಉಪಯೋಗ ಮಾಡ್ಕೋಬೋದು. ಒಂದು ಖರ್ಜೂರ, ಎರಡನೇದ್ದು ಬೆಲ್ಲ, ಮೂರನೇದಾಗಿ ಬೀಟ್ರೂಟ್ ಮತ್ತು ಹಸಿರು ತರಕಾರಿಗಳು. ಇವುಗಳನ್ನು ನಿಮ್ಮ ದೈನಂದಿನ ಊಟದಲ್ಲಿ ಸೇವಿಸಬೇಕು. ಆಮೇಲೆ ಬರೋದು ಎನ್ ಅಂತಂದ್ರೆ ಏನು? ನಟ್ಸ್ ಅಂದ್ರೆ ಗೊತ್ತಲ್ಲ, ಒಣ ದ್ರಾಕ್ಷಿ, ಆಮೇಲೆ ಬಾದಾಮಿ, ಆಮೇಲೆ ಶೇಂಗಾ ಅಥವಾ ಕಡಲೆ ಬೀಜ. ಇವುಗಳಲ್ಲೂ ಕೂಡ ಬ್ರೇನಿಗೆ ಬೇಕಾದಂಥ ಬಹಳ ಮಹತ್ವದ ಆಹಾರ ಇರುತ್ತೆ. ಸೊ ಅದನ್ನು ಕೂಡ ನೀವು ದಿನನಿತ್ಯ ಸೇವಿಸಬೇಕು. ಇವುಗಳನ್ನ ಸೇವಿಸಿದಾಗ ನಿಮ್ಮ ಬ್ರೇನಿಗೆ ಬೇಕಾದಂಥ, ಬ್ರೇನ್ ಸೆಲ್ಗಳಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಅವಕ್ಕೆ ಸಿಗುತ್ತೆ. ಹಾಗಾಗಿ ನಿಮ್ಮ ಬ್ರೇನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಯಾವ ಆಹಾರಗಳನ್ನು ಸೇವಿಸಬೇಕು ಅಂತ ಗೊತ್ತಾಯಿತು. ಯಾವ ಆಹಾರಗಳು ನಮಗೆ ಮೆದುಳಿಗೆ ಹಾನಿಕಾರಕ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ತ್ಯಜಿಸಲಿಕ್ಕೆ ಪ್ರಯತ್ನ ಮಾಡಿ. ಮೊಟ್ಟ ಮೊದಲನೆಯದಾಗಿ ಈ ಪ್ಯಾಕೇಜ್ಡ್ ಫುಡ್ಗಳು ಬರ್ತಾವಲ್ಲ, ಪ್ಯಾಕೇಜ್ನಲ್ಲಿ ಬರುವಂಥ ಪ್ಲಾಸ್ಟಿಕ್ ಕಾಗದದಲ್ಲಿ ಬರುವಂತಹ, ಡಬ್ಬಿಯಲ್ಲಿ ಬರುವಂಥ ಎಲ್ಲ ಆಹಾರಗಳಲ್ಲೂ ಕೂಡ ನಿಮಗೆ ಬ್ರೇನನ್ನು ಹಾಳು ಮಾಡುವಂಥ, ಜೀವಕೋಶಗಳನ್ನ ಹಾಳು ಮಾಡುವಂತಹ ಪದಾರ್ಥಗಳಿರ್ತವೆ. ಹಾಗಾಗಿ ಅದನ್ನು ಮೊದಲಿಗೆ ತ್ಯಜಿಸಬೇಕು. ಆಮೇಲೆ ಸಕ್ಕರೆಯಿಂದ ಬ್ರೇನ್ ಸೆಲ್ಸ್ಗಳು, ನ್ಯೂರಾನ್ಗಳು ಸಾಯ್ತವಂತೆ. ಸೊ ಹಾಗಾಗಿ ದಯವಿಟ್ಟು ಸಕ್ಕರೆಯನ್ನು ಆದಷ್ಟು, ಸಕ್ಕರೆ ಡೈರೆಕ್ಟಾಗಿ ಅಥವಾ ಸಕ್ಕರೆಯುಳ್ಳಂತಹ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಮೂರನೇದಾಗಿ ಯಾವುದಾದ್ರಲ್ಲೂ ಪ್ರಿಸರ್ವೇಟಿವ್ಸ್ ಇದ್ದರೆ, ಈ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದ್ದರೆ ಅವುಗಳನ್ನು ತ್ಯಜಿಸಬೇಕು. ಆಮೇಲೆ ಈ ಮೈದಾ ಅಥವಾ ಯಾವುದೇ ರಿಫೈನ್ಡ್ ಇರುತ್ತಲ್ಲ, ರಿಫೈನ್ಡ್ ಯಾವುದಾದ್ರೂ ಪದಾರ್ಥ ಇದ್ದರೆ ಅದು ಕೂಡ ನಮ್ಮ ಬ್ರೇನಿಗೆ ಹಾನಿಕಾರಕ. ಸೊ ಅವುಗಳನ್ನು ಎಲ್ಲವನ್ನ ಬಿಟ್ಟುಬಿಟ್ರೆ ನಿಮ್ಮ ಬ್ರೇನು ತಾನಾಗೆ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತದೆ. ಈಗ ನಾವು ನಿದ್ರೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಿದ್ರೆ ಯಾಕೆ ಮಹತ್ವದ್ದು?
ನೀವು ಯಾವತ್ತಾದರೂ ಸರಿಯಾಗಿ ನಿದ್ದೆ ಮಾಡದಿದ್ರೆ 3-4 ಗಂಟೆ ಮಾತ್ರ ನಿದ್ದೆ ಮಾಡಿದರೆ ಅಥವಾ ನಿದ್ದೆನೇ ಮಾಡದೇ ಇದ್ರೆ ಅದರ ಮರುದಿನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ತಿಳಿಯೋದಿಲ್ಲ, ಯಾವಾಗಲೂ ಸುಸ್ತಾಗುತ್ತೆ, ನಿಮ್ಮ ತಲೆ ನಡೆಯೋದಿಲ್ಲ, ನಿಮಗೆ ಓದಿದ್ರೆ ತಲೆಗೆ ಹತ್ತೋದಿಲ್ಲ, ಇವೆಲ್ಲವೂ ಶುರುವಾಗುತ್ತೆ. ಯಾಕಂದ್ರೆ ನಿದ್ರೆ ಬಹಳ ಮಹತ್ವದ್ದು. ನೀವು ನಿಮ್ಮ ಮೆದುಳಿಗೆ ವಿಶ್ರಾಂತಿಯನ್ನ ಕೊಟ್ರೆ ಆವಾಗ ಅದು ಬಹಳಷ್ಟು ಕೆಲಸಗಳನ್ನ ಮಾಡುತ್ತೆ. ಹಾಗಾಗಿ ನಿದ್ದೆಯನ್ನ ಚೆನ್ನಾಗಿ ಮಾಡಿದರೆ ನಿಮ್ಮ ಮೆದುಳು ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಿದ್ದೆಯ ಬಗ್ಗೆ ವಿಶೇಷ ಗಮನವನ್ನು ಕೊಡಬೇಕು. ಈಗ ನಿದ್ದೆಯ ಮಜಲುಗಳನ್ನು ನೋಡೋಣ. ಏನಿದು ಅಂತಂದ್ರೆ, ನೀವು ಮಲಗಿದ ಮೇಲೆ ಇಮ್ಮಿಡಿಯೇಟ್ ಆಗಿ ನಿದ್ದೆ ಬರೋದಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ನಂತರ ನಿದ್ದೆ ಬಂದ ಮೇಲೆ ನಿಮಗೆ ಕೆಲವೊಂದು ಸಾರಿ ಕನಸುಗಳು ಬರ್ತವೆ. ಆ ಕನಸುಗಳು ಬರ್ತಾವಲ್ಲ, ಆ ನಿದ್ದೆ ಮತ್ತು ಇನ್ನೊಂದು ಗಾಢವಾದ ನಿದ್ದೆ, ಈ ಎರಡು ನಿದ್ದೆಗಳಿರ್ತವೆ. ಈ ಕನಸುಗಳು ಬರ್ತಾವಲ್ಲ, ಆ ಸ್ಟೇಜ್ಗೆ, ಆ ಮಜಲಿಗೆ REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅನ್ನುವಂಥ ಸ್ಲೀಪ್ ಅಂತಾರೆ, REM ಸ್ಲೀಪ್ ಅಂತಾರೆ. ಸೊ ಇಲ್ಲೇನಾಗತ್ತೆ ಅಂತಂದ್ರೆ, ನಿಮ್ಮ ಬ್ರೇನ್ ಪೂರ್ತಿಯಾಗಿ ನಿದ್ದೆಯಲ್ಲಿ ಹೋಗಿರೋದಿಲ್ಲ. ನಿಮ್ಮ ಈ ಕಣ್ಣು ಗುಡ್ಡೆ ಇರುತ್ತಲ್ಲ, ಅದು ಆ ಕಡೆ ಈ ಕಡೆ ಜೋರಾಗಿ ಓಡಾಡ್ತಾ ಇರುತ್ತೆ. ಹಾಗಾಗಿ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರೀತಾರೆ. ಸೊ ಈ ರ್ಯಾಪಿಡ್ ಐ ಮೂವ್ಮೆಂಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ವಿವಿಧವಾದ ಕನಸುಗಳು ಬರ್ತವೆ. ಈ ಕನಸುಗಳು ಬಂದಾಗ ನಿಮ್ಮ ನಿದ್ದೆ ಆಗ್ತಾ ಇರುತ್ತೆ, ಆದರೆ ಗಾಢವಾದ ನಿದ್ದೆ ಆಗೋದಿಲ್ಲ. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ, ನೀವು ನಿದ್ದೆ ಮಾಡಿದಾಗ ನೀವು ಹೇಗೆ ಮಲಗಿದ್ರಿ ಮತ್ತೆ ಹೇಗೆ ಎದ್ರಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ಕಾಲದಲ್ಲಿ ಈ ನಾನ್ ರೆಮ್ ಸ್ಲೀಪ್ ಇರುತ್ತಲ್ಲ, ಗಾಢವಾದ ನಿದ್ದೆ, ಎರಡನೆಯ ಮಜಲು, ಈ ಗಾಢವಾದ ನಿದ್ದೆಯಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ನಾನ್ ರೆಮ್ ಸ್ಲೀಪ್ ಅಂತಾರೆ. ಸೊ ಪ್ರತಿಯೊಬ್ಬರಿಗೆ ಈ ರೆಮ್ ಸ್ಲೀಪ್ ಮತ್ತು ನಾನ್ ರೆಮ್ ಸ್ಲೀಪ್ ಇವು ಎರಡೂ ಕೂಡ ಮಹತ್ವದ್ದು. ಸೊ ಪ್ರತಿಯೊಬ್ಬರು ಇಂಥ 2 ಸೈಕಲ್ಗಳನ್ನು ಒಂದು ನಿದ್ದೆಯಲ್ಲೇ ಮಾಡಬೇಕು. ನೀವು ಸರಿಯಾಗಿ ನಿದ್ದೆಯಿಂದ ಎದ್ದು ಕೂಡಲೇ ಚೈತನ್ಯಯುಕ್ತವಾಗಿ ಇರಬೇಕು ಅಂತಂದ್ರೆ ರೆಮ್ ಸ್ಲೀಪ್ ಮತ್ತು ನಾನ್ ರೆಮ್ ಸ್ಲೀಪ್ ಎರಡೂ ಆಗಬೇಕು. ಹಾಗಾಗಿ ಒಂದು ಸೈಕಲ್ಗೆ ಸಾಧಾರಣವಾಗಿ 4 ಗಂಟೆಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಹೇಳಿದ್ದನ್ನು ಕೇಳಿರ್ಬೋದು, ನಿಮಗೆ ಚೆನ್ನಾಗಿ ನಿದ್ದೆ ಆಗಿದೆ ಅಂತಾದರೆ ಅದು 7ರಿಂದ 9 ಗಂಟೆಗಳ ಕಾಲ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ಎಕ್ಸೆಪ್ಷನ್ ಇರ್ತವೆ, ಆದರೆ 7ರಿಂದ 9 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡಬೇಕು. ಐಡಿಯಲ್ ಅಂದರೆ 8 ಗಂಟೆ. ಅಂದರೆ ಏನಾಗುತ್ತೆ ಅಂತಂದರೆ 2 ಸ್ಲೀಪ್ ಸೈಕಲ್ಗಳು ಆಗ್ತವೆ. ಒಂದು 4 ಗಂಟೆಯಲ್ಲಿ ಒಂದು ನಾನ್ ರೆಮ್ ಸ್ಲೀಪ್, ರೆಮ್ ಸ್ಲೀಪ್, ಮತ್ತೊಮ್ಮೆ ಏನಾಗುತ್ತೆ ಮತ್ತೆ ನಾನ್ ರೆಮ್ ಸ್ಲೀಪ್, ಮತ್ತೆ ರೆಮ್ ಸ್ಲೀಪ್. ಸೊ ಹೀಗೆ 2 ಸೈಕಲ್ಗಳಾದರೆ ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗುತ್ತೆ, ನಿಮ್ಮ ಮನಸ್ಸು ಚೈತನ್ಯಯುಕ್ತವಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳು ಚೆನ್ನಾಗಿ ಆಗುತ್ತವೆ, ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹಾಗಾಗಿ ನೀವು ಎಕ್ಸಾಮ್ ಇರೋ ಟೈಮಲ್ಲಾಗಲಿ, ನೀವು ಅಭ್ಯಾಸ ಮಾಡೋ ಟೈಮಲ್ಲಾಗಲಿ 8ರಿಂದ 9 ಗಂಟೆಗಳ ಕಾಲ ನಿದ್ದೆಯನ್ನು ಸರಿಯಾಗಿ ಮಾಡಬೇಕು. ಈಗ ಇನ್ನೊಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಬೇಗ ನಿದ್ದೆ ಹತ್ತುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ನಿದ್ದೆ ಹತ್ತುತ್ತೆ, ಕೆಲವೊಬ್ರು ಬೇಗ ಬೆಳಗ್ಗೆ ಹೇಳ್ತಾರೆ, ಕೆಲವೊಬ್ರು ಲೇಟಾಗಿ ಹೇಳ್ತಾರೆ, ಕೆಲವೊಬ್ಬರಿಗೆ ಬೆಳಿಗ್ಗೆ ಓದಿದಾಗ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ರಾತ್ರಿ ಓದಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಹಗಲ್ನಲ್ಲಿ ಓದಿದಾಗ ಚೆನ್ನಾಗುತ್ತೆ. ಈ ರೀತಿಯಾಗಿ ಯಾಕಾಗತ್ತೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಾದಂಥ ನಿದ್ರೆಯನ್ನ ಮಾಡ್ತೀವಿ. 4 ಥರದ ನಿದ್ರೆಯನ್ನ ಮಾಡುವಂಥ ಜನರಿದ್ದಾರೆ. ಈ 4 ಥರದ ಜನರನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅವಾಗ ಏನಾಗುತ್ತೆ, ನೀವು ಯಾವ ತರಹದ ನಿದ್ದೆಯನ್ನ ಮಾಡ್ತೀರಿ ಅನ್ನೋದನ್ನ ನೋಡ್ಬೋದು. ಸೊ ಇಲ್ಲಿ 4 ಥರದ ನಿದ್ದೆಗಳು ಯಾವುವು ಅನ್ನೋದನ್ನ ನಾವು ಮೊದಲಿಗೆ ನೋಡೋಣ. ಆ 4 ಥರದ ಜನರು ಅಥವಾ ನಿದ್ರೆ ಮಾಡುವಂಥ ಜನರು ಯಾರ್ಯಾರು ಅನ್ನೋದನ್ನ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಬೇಗ ಎದ್ದು ಆವಾಗ ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ, ಅತ್ಯಂತ ಚೈತನ್ಯಯುಕ್ತ ಸ್ಥಿತಿಯಲ್ಲಿ ಇರುವಂಥವರಿಗೆ ನಾವು ಸಿಂಹಗಳು ಅಂತ ಕರಿತೀವಿ. ಅಂದರೆ ಏನಿದು, ಬೆಳಿಗ್ಗೆ 4ರಿಂದ 7 ಒಳಗಾಗಿ ಎದ್ದು 9-10 ಗಂಟೆಗೆಲ್ಲ ಅವರು ತಮ್ಮ ಅತ್ಯಂತ ಚೈತನ್ಯಯುಕ್ತವಾದಂತಹ ಸ್ಥಿತಿಗೆ ಬಂದುಬಿಡ್ತಾರೆ. ಅವರಿಗೆ ನಾವು ಸಿಂಹ ಅಂತ ಕರಿತೀವಿ. 2ನೇದಾಗಿ ಕರಡಿ. ಇವ್ರು ಹೆಂಗಂತಂದ್ರೆ 6ರಿಂದ 8 ಗಂಟೆಗೆ ಎದ್ದು ಮಧ್ಯಾಹ್ನ 11-12 ಗಂಟೆಗೆ ಇವರು ಉಚ್ಛ್ರಾಯ ಸ್ಥಿತಿಯಲ್ಲಿ, ಚೈತನ್ಯಯುಕ್ತ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಅವರಿಗೆ ರಾತ್ರಿ ಸ್ವಲ್ಪ ಲೇಟಾಗಿ ನಿದ್ರೆ ಮಾಡಬೇಕಾಗತ್ತೆ. ಇನ್ನೊಂದು 3ನೇದು ತೋಳ ಅಂತಂದ್ರೆ ರಾತ್ರಿ ಇವರು 12-1 ಗಂಟೆಗೆ ಮಲಗಿ ಮುಂಜಾನೆ 9-10 ಗಂಟೆಗೆ ಹೇಳುವಂಥವ್ರು.
ಓಕೆ, ಇದು ಬಹಳ ಕೆಟ್ಟದಂತಾರೆ, ಬಟ್ ಅವರ ನಿದ್ರೆಯ ರೀತಿ ಅದು. ಹಾಗಾಗಿ ಅವರು ಸಂಜೆ ಆದ ಮೇಲೆ ಅವರ ಮೆದುಳು ಸರಿಯಾಗಿ ಚೈತನ್ಯಯುಕ್ತವಾಗಿ ಸದೃಢವಾಗಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಅವುಗಳಿಗೆ ನಾವು ತೋಳ ಅಂತ ಹೇಳ್ತೀವಿ. 4ನೇ ಪ್ರಕಾರ ಯಾವುದು ಅಂತಾರೆ ಡಾಲ್ಫಿನ್ಸ್ಗಳು. ಅಂದರೆ ಇವರಿಗೆ ಕೆಲವೊಂದು ಸಾರಿ ಬೆಳಿಗ್ಗೆ, ಕೆಲವೊಂದು ಸಾರಿ ರಾತ್ರಿ, ಕೆಲವೊಂದು ಸರ್ತಿ ಮಧ್ಯಾಹ್ನ, ಈ ರೀತಿಯಾಗಿ ಬೇರೆ ಬೇರೆ ಸಮಯಗಳಲ್ಲಿ ಇವರ ಮೆದುಳು ಸರಿಯಾಗಿ ಓಡಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ನಿದ್ರೆಯ ತರವನ್ನ ನೀವು ಯಾವ ರೀತಿಯಾದ ನಿದ್ರೆ ಮಾಡುವವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಹ ಆಗಿದ್ರೆ ಬೆಳಿಗ್ಗೆ ಓದಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಅಂದರೆ 1 to 9 ಗಂಟೆವರೆಗೆ ನಿಮ್ಮ ಉಚ್ಛ್ರಾಯ ಸ್ಥಿತಿ ಇರುತ್ತೆ. ಆಮೇಲೆ ಕರಡಿ ಆದರೆ ನೀವು 9 ನಂತರ 10-11 ಗಂಟೆಗೆ ಮಧ್ಯಾಹ್ನ ಅಭ್ಯಾಸ ಮಾಡುವಾಗ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ತೋಳ ಆದರೆ ಸಂಜೆ ಅಥವಾ ರಾತ್ರಿ ಸ್ಟಡಿ ಮಾಡೋದು ಭಾಳ ಒಳ್ಳೆಯದು. ಡಾಲ್ಫಿನ್ಸ್ಗಳು ಅವರಿಗೆ ಯಾವಾಗ ಯಾವುದು ಸರಿಯಾಗಿರುತ್ತೋ, ಯಾವಾಗ ಪೂರ್ತಿಯಾದ ನಿದ್ದೆ ಆಗುತ್ತೋ, ಯಾವಾಗ ಸರಿಯಾಗಿ ಅನಿಸುತ್ತೋ ಆವಾಗ ಮಾತ್ರ ಅವರು ತಮ್ಮ ಸ್ಟಡಿಯನ್ನು, ಅಧ್ಯಯನವನ್ನು, ಮೆದುಳನ್ನು ಉಪಯೋಗ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವಾಗ ಎದ್ರೆ ಅನುಕೂಲ. ಯಾಕಂದರೆ ನಮ್ಮಲ್ಲಿ ಈಗ ಇಂಪಾರ್ಟೆಂಟ್ ಏನು, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಅನ್ನೋದೊಂದು ಹಳೆಯ ನಮ್ಮ ನಂಬಿಕೆ. ಆ ನಂಬಿಕೆ ಸರಿ ಇದೆ, ಆದರೆ ಅದು ಎಲ್ಲರಿಗೂ ಹೊಂದೋದಿಲ್ಲ ಅನ್ನೋದನ್ನು ಈಗಾಗಲೇ ವೈಜ್ಞಾನಿಕವಾಗಿ ದೃಢಪಡಿಸಲಾಗಿದೆ. ಹಾಗಾಗಿ ನಿಮ್ಮ ನಿದ್ರೆಯ ವೈಖರಿಯನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಅಭ್ಯಾಸದ ಸಮಯವನ್ನು ನಿಗದಿಗೊಳಿಸ್ಕೊಳ್ಬೇಕು. ಕೊನೆಯಲ್ಲಿ ನಾನು ಬಹಳ ಮಹತ್ವದ ವಿಷಯವನ್ನು ಹೇಳಿದ್ದೇನೆ ಅಂತ ಹೇಳಿದ್ದೆ. ಈಗ ನಾನು ಹೇಳುವಂಥ ಒಂದು ಮೆಮರಿ ಅನ್ನುವಂಥ ಟೆಕ್ನಿಕ್. ಓಕೆ, MEMORY ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಮೆಮರಿ ಅನ್ನುವಂಥ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಸರಿಯಾಗಿ ನೀವು ಮಾಡಿದರೆ ನಿಮಗೆ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುವಂಥ ಮೆದುಳು 1 ತಿಂಗಳವರೆಗೆ ಸರಿಯಾಗಿ ಇದನ್ನು ಮಾಡ್ತಾ ನೀವು ಹೋದರೆ ನಿಮ್ಮ ಮೆದುಳಿನ ಶಕ್ತಿ ದುಪ್ಪಟ್ಟು ಆಗುವುದರಲ್ಲಿ ಏನೇನೂ ಸಂಶಯ ಇಲ್ಲ. ಏನಿದು ಮೆಮರಿ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಸೊ ಮೊದಲನೇ ಎಮ್ ಅಂತಂದ್ರೆ ಏನು, ಮೆಡಿಟೇಷನ್, ಧ್ಯಾನ ಬಹಳ ಮಹತ್ವದ್ದು. ಈ ಧ್ಯಾನ ಮಾಡೋದು ಬಹಳ ಕಠಿಣ ಅಂತ ಅನಿಸ್ಬೋದು. ಏನೇನು ಕಠಿಣ ಇಲ್ಲ. ನೀವು ಮೊದಲಿಗೆ ಒಂದು 5 ನಿಮಿಷ, 6 ನಿಮಿಷ, 8 ನಿಮಿಷ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಲ್ಲಿಂದ ಮುಂದೆ 10-15 ನಿಮಿಷದವರೆಗೆ ನೀವು ಮಾಡಿದರೆ ಸಾಕು. ಬೆಳಿಗ್ಗೆ ಎದ್ದೋ ಅಥವಾ ಸಂಜೆನೋ ನಿಮಗೆ ಯಾವಾಗ ಚೆನ್ನಾಗಿರುವಂತಹ ವಾತಾವರಣ ಸಿಗುತ್ತೋ ಆವಾಗ ಒಂದು 5ರಿಂದ 10 ನಿಮಿಷ ನೀವು ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟವನ್ನು ಕೇವಲ ಅಬ್ಸರ್ವ್ ಮಾಡ್ತಾ ಇರಿ. ದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಬೇಕು. ಈ ದೀರ್ಘವಾದ ಉಸಿರಾಟ ಅಂತ ಹೇಳಿದಾಗ ನಾನು ನಿಮ್ಗೊಂದು ಇನ್ನೊಂದು ಹೇಳ್ತೀನಿ. ನಮ್ಮ ಬ್ರೈನಿಗೆ ಹೆಚ್ಚು ಆಕ್ಸಿಜನ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಸರಿಯಾದಂತಹ ಹಿಡಿತ ಇದ್ದರೆ ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡಿದಾಗ ಬ್ರೆತ್ ಕೂಡ ಕಂಟ್ರೋಲ್ ಮಾಡ್ಬೋದು, ನಮ್ಮ ಉಸಿರಾಟವನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಇದು ವೈಜ್ಞಾನಿಕವಾಗಿ ದೃಢಪಡಿಸಿದಂತಹ ವಿಷಯ. ಏನು ಮಾಡಬೇಕು ಅಂತಂದರೆ ನೀವು 6, 8, 12 ಅನ್ನುವಂಥದ್ದನ್ನು ನೆನಪಿಡಿ. ಈ 6, 8, 12 ಅಂದ್ರೇನು? 6 ಎಣಿಸುವವರೆಗೆ ನೀವು ಉಸಿರನ್ನು ಒಳಗಡೆ ತೆಗೆದುಕೊಳ್ಬೇಕು. 1, 2, 3, 4, 5, 6 ಹೀಗೆ ಮನಸ್ಸಿನಲ್ಲೇ ನೀವೇನು ಮಾಡಬೇಕು, ಉಸಿರನ್ನು ತೆಗೆದುಕೊಳ್ಬೇಕು. ಆಮೇಲೆ 8 ಅನ್ನೋವರೆಗೆ ಅದನ್ನು ಹಿಡಿದುಕೊಳ್ಬೇಕು. ಆಮೇಲೆ 12 ಅಂದರೆ ನೀವೆಷ್ಟು ಒಳಗಡೆ ತೆಗೆದುಕೊಳ್ಳಿಕ್ಕೆ ಉಸಿರನ್ನು ತೆಗೆದುಕೊಳ್ಳಿಕ್ಕೆ ಎಷ್ಟು ಎಣಿಸಿರ್ತೀರೋ ಅದರ 2 ಪಟ್ಟು ನೀವೇನು ಮಾಡಬೇಕು, ಉಸಿರನ್ನು ಬಿಡಬೇಕು. ಅಂದರೆ 12 ಎಣಿಸುವವರೆಗೆ. ಇದನ್ನು ನೀವು 4, 6, 8 ಕೂಡ ಮಾಡ್ಬೋದು. ನೀವೇನು ಮಾಡ್ಬೇಕಂದ್ರೆ ಒಂದು ಅರ್ಥ ಏನು ಮಾಡ್ಕೋಬೇಕು, ನಾವು ಉಸಿರನ್ನ ತೆಗೆದುಕೊಳ್ಳಿಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿರ್ತೀವೋ ಉಸಿರನ್ನ ಬಿಡಲಿಕ್ಕೆ ಅದರ 2 ಪಟ್ಟು ಸಮಯವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಉಸಿರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಮೆಡಿಟೇಷನ್ ಆಗುತ್ತೆ, ನಿಮ್ಮ ಬ್ರೆತ್ ಮೇಲೆ ಕಂಟ್ರೋಲ್ ಆಗುತ್ತೆ. ನೀವು ಚೆನ್ನಾಗಿ ಉಸಿರಾಟವನ್ನು ತೆಗೆದುಕೊಂಡಾಗ ನಿಮ್ಮ ಬ್ರೈನ್ ಸರಿಯಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. 2ನೇದಾಗಿ ಎಕ್ಸರ್ಸೈಸ್. ಅಂದರೆ ಎಕ್ಸರ್ಸೈಸ್. ಸೊ ವ್ಯಾಯಾಮ ಮಾಡಬೇಕು. ಯಾವುದಾದ್ರೂ ಒಂದು ನಮಗೆ ಚೆನ್ನಾಗಿ ದೇಹವನ್ನು ಚೆನ್ನಾಗಿ ಇಡಲಿಕ್ಕೆ ಏನು ವ್ಯಾಯಾಮ ಮಾಡ್ತಿಲ್ಲ ಅಂಥ ವ್ಯಾಯಾಮಗಳನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು 2-3 ಕಿಲೋಮೀಟರ್ ಜೋರಾಗಿ ನಡಿಬೇಕು, ಅಥವಾ ಓಡಬೇಕು, ಅಥವಾ ಡಾನ್ಸ್ ಮಾಡಿದ್ರು ಅಥವಾ ನೀವು ಬೇರೆ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡ್ತಾಯಿದ್ರು ಅಡ್ಡಿ ಇಲ್ಲ. ಆದರೆ ಡೈಲಿ ಒಂದು ಅರ್ಧ ಗಂಟೆ ವ್ಯಾಯಾಮಕ್ಕಾಗಿ ತೆಗೆದಿಡಿ. ಆವಾಗ ನಿಮ್ಮ ಬ್ರೈನ್ ಚೆನ್ನಾಗಿ ಸರಿಯಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕಂದರೆ ಇದು ಈಗಾಗಲೇ ವಿಜ್ಞಾನದಲ್ಲಿ ನಮ್ಮ ದೇಹದ ವ್ಯಾಯಾಮ ಮತ್ತು ಮೆದುಳಿನ ಕಾರ್ಯವೈಖರಿ ಮೇಲೆ 2ಕ್ಕೂ ಕನೆಕ್ಷನ್ ಇರೋದು ಈಗಾಗಲೇ ಪ್ರೂವ್ ಆಗಿದೆ. ಸೊ ಹಾಗಾಗಿ ಡೈಲಿ ಒಂದು ಅರ್ಧ ಗಂಟೆ ವ್ಯಾಯಾಮ ಅಥವಾ ನೃತ್ಯ, ಡಾನ್ಸನ್ನು ಕೂಡ ಮಾಡ್ಬೋದು. ಈಗ ಮೂರನೇದ್ದು ಏನಂದರೆ ಮೆಂಟಲ್ ಸ್ಟಿಮ್ಯುಲೇಷನ್. MEM ಮೆಂಟಲ್ ಸ್ಟಿಮ್ಯುಲೇಷನ್.
ಮೆಂಟಲ್ ಸ್ಟಿಮ್ಯುಲೇಷನ್ ಅಂದರೆ ಏನು ಮಾಡ್ಬೇಕು ನಾವು, ನಮ್ಮ ಮೆಂಟಲಿ ನಮಗೆ ನಮ್ಮ ಬ್ರೈನಿಗೆ ಕೆಲಸವನ್ನ ಮಾಡುವಂಥ ಕೆಲಸಗಳನ್ನು ಕೊಡಬೇಕು. ಯಾವ ರೀತಿಯಾಗಿ, ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂದರೆ, ನೀವು ಏನೇನು ಬಲಗೈಯಲ್ಲಿ ಮಾಡ್ತಿರೋ ಅಥವಾ ನೀವು ಎಡಗೈನವರಾದರೆ ಯಾವುದನ್ನು ಎಡಗೈಯಲ್ಲಿ ಮಾಡ್ತಿರೋ ಅದನ್ನು ಬಲಗೈಯಲ್ಲಿ ಮಾಡಬೇಕು. ಅಂದರೆ ನಿಮ್ಮ ಯಾವುದು ನಾನ್ ಡಾಮಿನೆಂಟ್ ಹ್ಯಾಂಡ್ ಇರುತ್ತಲ್ಲ ಅದರಿಂದ ಮಾಡಬೇಕು. ಅಂದರೆ ಬೆಳಿಗ್ಗೆ ಏನು ಮಾಡಿ, ಸಿಂಪಲ್ ಆಗಿರುವಂಥ ಬ್ರಷ್ ಮಾಡೋದು, ಓಕೆ, ಹಲ್ಲು ಉಜ್ಜೋದನ್ನು ನೀವು ಎಡಗೈಯಿಂದ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವಾಗೇನಾಗುತ್ತೆ, ನಿಮ್ಮ ಬಲಗಡೆಯ ಭಾಗ ಬಹಳ ಅದ್ಭುತವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಎರಡರ ನಡುವೆ ಕನೆಕ್ಷನ್ ಬರುತ್ತೆ, ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಪಜಲ್ಸ್ ಅಥವಾ ಸುಡೋಕು, ಓಕೆ, ಸುಡೋಕು ಗೊತ್ತಾ ನಿಮಗೆಲ್ಲ, ಅಥವಾ ಪಜಲ್ಸ್ ಗೊತ್ತಾ, ಅವುಗಳನ್ನು ನೀವು ಬಿಡಿಸ್ಬೇಕು. ಅವಾಗೇನಾಗುತ್ತೆ, ನಿಮ್ಮ ಮೆಂಟಲ್ ಸ್ಟಿಮ್ಯುಲೇಷನ್ ಆಗುತ್ತೆ. ಮೆಂಟಲ್ ಕ್ಯಾಲ್ಕುಲೇಷನನ್ನು ಮಾಡಿ. ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಕೂಡ ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಈ ರೀತಿಯಾದಂಥ ಮೆಂಟಲ್ ಸ್ಟಿಮ್ಯುಲೇಷನ್ ಬರುವಂಥ ಕೆಲಸಗಳನ್ನ ಮಾಡಬೇಕು. ಅಥವಾ ಎಡಗೈಯಿಂದ ಬರೆಯೋದು, ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೆದುಳು ಜಾಗೃತ ಆಗುತ್ತೆ, ನ್ಯೂರಾನ್ಗಳು ಚೆನ್ನಾಗಿ ಕನೆಕ್ಷನ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತವೆ, ಹೆಚ್ಚು ನ್ಯೂರಾನ್ಗಳು ಜಾಗೃತ ಆಗುತ್ತವೆ. ಸೊ ಹಾಗಾಗಿ ಮೆಂಟಲ್ ಸ್ಟಿಮ್ಯುಲೇಷನ್ ಕೊಡುವಂಥ ಯಾವುದಾದ್ರು ಎಡಗೈಯಿಂದ ಕೆಲವು ಕೆಲಸಗಳನ್ನ ಮಾಡಬೇಕು. ಪಜಲ್ಸು ಮತ್ತು ಸುಡೋಕುಗಳನ್ನು ಬಿಡಿಸ್ಬೇಕು, ಮೆಂಟಲ್ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಸೊ ಈ ರೀತಿಯಾದಂಥ ಮೆಂಟಲ್ ಸ್ಟಿಮ್ಯುಲೇಷನ್ ಕೆಲಸಗಳನ್ನ ನೀವು ಮಾಡಬೇಕು. ಆಮೇಲೆ ಓ ಅಂತಂದರೆ ಆಪ್ಟಿಮಮ್ ನ್ಯೂಟ್ರಿಷನ್. ನಾನು ಈಗಾಗಲೇ ಆಹಾರಗಳ ಬಗ್ಗೆ ಹೇಳಿದೆ, ಪೋಷಕಾಂಶಗಳು, ಒಳ್ಳೆಯ ಪೋಷಕಾಂಶಗಳು ಅಂತ ಅರ್ಥ ಓ ಅಂತಂದರೆ. ಓಕೆ, ಒಳ್ಳೆಯ ಪೋಷಕಾಂಶಗಳ ಬಗ್ಗೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ, ಅವುಗಳನ್ನ ನೀವು ಫಾಲೋ ಮಾಡ್ಬೋದು. ಆಮೇಲೆ ಆರ್ ಅಂದರೆ ರೆಸ್ಟ್ ಆ್ಯಂಡ್ ರಿಕವರಿ. ಸೊ ಅದರ ಬಗ್ಗೆನೂ ಕೂಡ ಹೇಳಿದ್ದೆ ನಾನು, ನಿದ್ರೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಎಷ್ಟು ನಿದ್ದೆ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ವೈ ಅಂದರೆ ಯುವರ್ ಸೋಷಿಯಲ್ ಕನೆಕ್ಷನ್ಸ್. ಅಂದರೆ ನಿಮಗೆ ಗೆಳತಿಯರಿದ್ದರೆ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡಿ, ಅವರ ಜೊತೆಗೆ ಸಮಯವನ್ನು ಕಳೀರಿ. ತಂದೆ ತಾಯಿಯ ಜೊತೆಗೆ ಸಮಯವನ್ನು ಕಳೀರಿ. ಅದೇ ರೀತಿಯಾಗಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ನೀವು ಸಮಯವನ್ನು ಕಳೀರಿ, ಅವರ ಜೊತೆಗೆ ಎಲ್ಲಾದರೂ ಹೋಗಿ ಬನ್ನಿ. ಸೊ ಈ ರೀತಿಯಾಗಿ ನಿಮ್ಮ ಸೋಷಿಯಲ್ ಕನೆಕ್ಷನ್ನ ಹೆಚ್ಚು ಮಾಡಿದ ಹಾಗೆ ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ಇವುಗಳನ್ನೆಲ್ಲವನ್ನು ಮಾಡಿದರೆ, ನೀವು ಒಬ್ಬರೇ ಕೂತ್ಕೊಂಡು ಒಬ್ಬರೇ ರೂಮ್ನಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ನಿಮ್ಮ ಬ್ರೈನ್ ಬೇಜಾರು ಪಡುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರೋದು ಬಹಳ ಅವಶ್ಯಕತೆ. ಹಾಗಾಗಿ ನೀವು ಸೋಷಿಯಲ್ ಕನೆಕ್ಷನ್ನ ಜಾಸ್ತಿ ಮಾಡಿದಾಗೆ ನಿಮ್ಮ ಮೆದುಳಿನ ಶಕ್ತಿ ಕೂಡ ಹೆಚ್ಚಿಗೆ ಆಗಿ ಶುರು ಆಗುತ್ತೆ. ಹಾಗಾಗಿ ನಾನು ಹೇಳಿದ ಪ್ರಕಾರ ಮೆಮರಿ ಅನ್ನುವಂಥ ಈ ಟೆಕ್ನಿಕ್ಕನ್ನು ನೀವು ಒಂದು ತಿಂಗಳು ಏನಾದರೂ ಮಾಡಿದರೆ ನಿಮ್ಮಲ್ಲಿಯೇ ಎಷ್ಟೊಂದು ಬದಲಾವಣೆ ಆಗಿದೆ ಅನ್ನೋದು ಗೋಚರ ಆಗುತ್ತೆ, ಗೊತ್ತಾಗುತ್ತೆ. ನಿಮ್ಮ ಮೆದುಳು 2 ಪಟ್ಟು ಕೆಲಸ ಮಾಡೋದರಲ್ಲಿ ಖಂಡಿತ ಯಾವುದೇ ಸಂಶಯವಿಲ್ಲ. 1 ತಿಂಗಳು ಇದನ್ನು ಮಾಡಿ ನೋಡಿ, ಆಮೇಲೆ ಅದೇ ತಾನಾಗಿ ರೂಢಿ ಆಗುತ್ತೆ. ಯಾವುದಾದನ್ನು ನೀವು 3 ವಾರ ಮಾಡಿದರೆ ಅದು ರೂಢಿ ಆಗಿಬಿಡುತ್ತೆ, ಹ್ಯಾಬಿಟ್ ಆಗಿಬಿಡುತ್ತೆ. ಆ ರೀತಿಯಾಗಿ ಹ್ಯಾಬಿಟ್ ಆಗಲಿ, ಆಮೇಲೆ ನಿಮ್ಮ ಬ್ರೈನ್ನ ಬೆಳವಣಿಗೆ ಆಗ್ತಾ ಹೋಗಲಿ, ನೀವು ಒಳ್ಳೆಯ ಯಶಸ್ಸಿನತ್ತ ಸಾಗ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನಾನು ಈಗಾಗಲೇ ಮೊದಲನೇ ಭಾಗದಲ್ಲಿ ನಿಮಗೆ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ಮೆದುಳು ಯಾವ ರೀತಿಯಾಗಿದೆ ಅನ್ನೋದನ್ನು ಹೇಳಿದ್ದೆ. 2ನೇದರಲ್ಲಿ ನಾನು ನಿಮಗೆ ಮೆದುಳಿನ ಶಕ್ತಿಯನ್ನು ದುಪ್ಪಟ್ಟು ಹೇಗೆ ಗೊಳಿಸ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಇದನ್ನು ಸರಿಯಾಗಿ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನೀವು ನಿಮಗೆ ಬೇಕಾದಂಥ ಗುರಿಯನ್ನು ಪಡೆಯುವುದರಲ್ಲಿ, ಯಶಸ್ಸನ್ನು ಪಡೆಯುವುದನ್ನು ಯಾರೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗೋದಕ್ಕಿಂತ ಮೊದಲು ಮುಂದಿನ ವಿಡಿಯೋದಲ್ಲಿ ಬರುವಂಥ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ ಇದೆ, ಅದನ್ನು ನೀವು ಮಾಡಿಬಿಟ್ರೆ ನಿಮಗೆ ನೀವೇ ಚೇಂಜ್ ಆಗಿರೋದು, ಬದಲಾಗಿರೋದು, ನಿಮ್ಮ ವ್ಯಕ್ತಿತ್ವವೇ ಬದಲಾಗುವಂತಹ ಸಾಧ್ಯತೆ ಇದೆ. ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಮೈಂಡ್ ಸೆಟ್ ಬಗ್ಗೆ ಇದೆ. ಒಬ್ಬ ವಿಜ್ಞಾನಿ 30 ವರ್ಷಗಳಿಗಿಂತ ಹೆಚ್ಚು ಸಂಶೋಧನೆಯನ್ನು ಮಾಡಿ ಕಂಡು ಹಿಡಿದಂತಹ ಮೈಂಡ್ ಸೆಟ್ ಬಗ್ಗೆ ನಾನು ಹೇಳಿದ್ದೇನೆ. ಸೊ ಅದಕ್ಕಾಗಿ ಕಾಯಿರಿ ಮತ್ತು ಅಲ್ಲಿವರೆಗೆ ಇವೆಲ್ಲವನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತು ಹೋಗೋದಕ್ಕಿಂತ ಮೊದಲು ಎಲ್ಲಿಯವರೆಗೆ ಗೆಲ್ಲುವುದಿಲ್ಲವೋ ಅಲ್ಲಿವರೆಗೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.